ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಊರಿಗೇನಾದರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ಯಾವ ರೀತಿಯಾಗೆಲ್ಲ ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗ್ತೀನಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಕ್ಕಳು ಮಾತ್ರನೇ ಊರಿಗೆ ಹೋಗ್ತಾ ಇದ್ದಿದ್ದು. ಸಂತೋಷ್ ಅವ್ರು ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಅಡುಗೆ ಎಲ್ಲ ಮಾಡಿಟ್ಟು ತಿಂಡಿ ಎಲ್ಲ ಮಾಡಿಟ್ಟು ಹೋಗಲೇಬೇಕಿರುತ್ತಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗೆ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ಎದ್ದ ತಕ್ಷಣ ಪೂಜೆಯನ್ನು ಮಾಡಿಕ್ಕೋಣ ಅಂತೇಳ್ಬಿಟ್ಟು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಇನ್ನು ಹೋದರೆ ಬರೋ ತನಕ ದೇವ್ರಿಗೆ ಪೂಜೆನೂ ಸಹ ಇರಲ್ಲ, ಆ ಥರ ಆಗಿಬಿಡುತ್ತೆ. ಹಾಗಾಗಿ ಪೂಜೆನೂ ಸಹ ಮಾಡಿಬಿಟ್ಟೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಹಿಂದಿನ ದಿನ ನೈಟೇ ಪೂಜೆ ಸಾಮಾನುಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೆ. ಆ ಒಂದು ವ್ಲಾಗನ್ನು ನಿಮ್ಮ ಜೊತೆ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಈಗ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲವನ್ನು ಕ್ಲೀನಿಂಗನ್ನು ಮಾಡಿಕೊಂಡು ಹೋಗೋದಕ್ಕಾಗಲ್ಲ ಅಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಒಂದು ಟೈಮ್ ಕ್ಲೀನ್ ಮಾಡಿಕೊಂಡು ಮೊದಲು ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಬಿಡೋಣ ಅಂಥೇಳಿ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಕೆಲಸ ಏನಾದರೂ ಇಲ್ಲ ಅಂತೇಳಿದ್ರೆ ಪೂಜೆ ಎಲ್ಲ ಮಾಡಿ ಇಡ್ತಾರೆ, ಇಲ್ಲ ಅಂತ ಹೇಳಿದ್ರು ಸಹ. ಬಟ್ ಕೆಲಸ ಏನಾದರೂ ಇದ್ದು ಅಂತೇಳಿದ್ರೆ ಮನೇಲಿ ಪೂಜೆನೂ ಸಹ ಮಾಡೋದಿಲ್ಲ, ಕಸನೂ ಸಹ ಹೊಡೆದಿರೋದಿಲ್ಲ, ಆ ಥರ ಎಲ್ಲ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಮ್ಮ ಸಮಾಧಾನಕ್ಕೋಸ್ಕರನಾದ್ರೂ ಪೂಜೆಯನ್ನು ಮಾಡಿ ಇಟ್ಟು ಹೋಗೋಣ. ಮತ್ತೆಲ್ಲಾದರೂ ಹೋಗಬೇಕು, ಹೊರಗಡೆ ಹೋಗ್ಬೇಕಂತೇಳಿದ್ರೆ ಸ್ವಲ್ಪ ದೇವ್ರದ್ದೆಲ್ಲ ಬ್ಲೆಸ್ಸಿಂಗ್ ಎಲ್ಲ ಸಿಗುತ್ತಲ್ವ. ಹಾಗಾಗಿ ಮತ್ತು ನನಗೇನೋ ಒಂಥರ ಈ ಥರ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಹೋದ್ರೇ ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ. ಹಾಗಾಗಿ ಟಿಫನ್ ಮಾಡೋದಕ್ಕೆ ಸಾಧ್ಯ ಆದರೆ ಮಾಡಿಬಿಟ್ಟು ತಿಂದುಬಿಟ್ಟೆ ಹೋಗ್ತೀವಿ. ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಔಟ್ಸೈಡ್ ಎಲ್ಲಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಸಹ ಹೋಗ್ತೀವಿ. ಇಲ್ಲ ಊರಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಒಂದು 5 o'clock ಹಂಗೆ ಎಲ್ಲರೂ ಸಹ ಹೋಗೋದಿದ್ರೆ ಒಂದು 5 o'clock ಹಂಗೆ ಬಿಟ್ಟರೆ ಟಿಫನ್ಗೆ ಅಲ್ಲೇ ಹೋಗ್ಬೋದಲ್ವ. ಹಾಗಾಗಿ ಅಲ್ಲೂ ಸಹ ಹೋಗಿ ತಿಂತೀವಿ. ಯಾವ ದಿನ ನಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ರೀತಿಯಾಗೇ ಮಾಡ್ಕೊಳ್ತೀವಿ. ಬಟ್ ಇಲ್ಲಿ ನಾನು ಹೋಗೋದು ಲೇಟ್ ಇತ್ತು, ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ಹೋಗಬೇಕಿತ್ತು. ನಿಧಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತು ಮಕ್ಕಳನ್ನ ಬೆಳಗ್ಗೆ ಅಷ್ಟು ಬೇಗ ಬಸ್ಸಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಇವತ್ತು ಬಸ್ಸಲ್ಲಿ ಹೋಗೋದು ಪ್ಲ್ಯಾನ್ ಇತ್ತಲ್ಲ, ಮತ್ತು ಒಂದು 4-5 hours ಜರ್ನಿ ಆಗಿಬಿಡುತ್ತೆ. ಹಸ್ಕೊಂಡು ಇರೋದಿಲ್ಲ. ಅವ್ರು ಹಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಹೋಟ್ಲಲ್ಲೆಲ್ಲ ಊಟ ಹೊರಗಡೆ ಔಟ್ಸೈಡ್ ಊಟ ಮಾಡಬೇಕಿರುತ್ತೆ. ಅದಲ್ದಿರ ಏನು ಚಿಪ್ಸು ಅದು ಇದು ಏನೇನು ನೋಡ್ತಾರೋ ಅದೆಲ್ಲವನ್ನು ಸಹ ತಿನ್ನಬೇಕಂತ ಅನಿಸ್ತಾ ಇರುತ್ತಲ್ಲ. ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ, ಆಮೇಲೆ ನೋಡೋಣ ಅಂತೇಳ್ಬಿಟ್ಟು ಟಿಫನ್ ರೆಡಿ ಮಾಡಿಕೊಂಡೆ ತಿಂದ್ಬಿಟ್ಟೆ ಹೋಗೋಣ ಅಂತೇಳಿ ರೆಡಿ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ನಾನು ಪ್ರಸಾದಕ್ಕೆ ನೈವೇದ್ಯಕ್ಕೆ ಅಂತೇಳಿ ಯಾವಾಗಲೂ ಸಹ ಏನಾದರೂ ಸ್ವೀಟ್ನೇ ಮಾಡ್ತಾ ಇರಲ್ಲ. ಈ ರೀತಿ ಮನೆಯಲ್ಲಿ ಹಣ್ಣುಗಳು ಡ್ರೈ ಫ್ರೂಟ್ಸು ಏನಿರುತ್ತೋ ಅದನ್ನು ಇಟ್ಟು ಪೂಜೆ ಮಾಡಿಬಿಡ್ತೀನಿ. ಇತ್ತೀಚೆಗೆ ಸ್ವಲ್ಪ ಅದೆಲ್ಲ ಸ್ವೀಟ್ಸ್ ಎಲ್ಲ ಮಾಡೋದೆಲ್ಲನೂ ಸಹ ಕಡಿಮೆ ಮಾಡಿದ್ದೀನಿ. ದೇವ್ರ ಹೆಸ್ರು ಹೇಳ್ಕೊಂಡು ನಾವು ತಿನ್ನೋದು ಜಾಸ್ತಿ ಆಗುತ್ತೆ ಅಲ್ವ. ಹಾಗಾಗಿ ಡ್ರೈ ಫ್ರೂಟ್ಸ್ ಇಡೋಣ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ನ ಇಟ್ಟೆ. ಯಾವ ಟೈಮ್ಗೆ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡ್ತೀನಿ. ಮತ್ತು ಹಬ್ಬ ದಿನಗಳಲ್ಲೆಲ್ಲ ಸ್ವೀಟ್ ಮಾಡೋ ಅಂಥದ್ದು ಇದ್ದೇ ಇರುತ್ತಲ್ವ. ಹಾಗಾಗಿ ಅದನ್ನು ಮಾಡ್ಕೊಳ್ಳೋಣ ಸಾಕು ಅಂತ ಹೇಳ್ಬಿಟ್ಟು ನಾನು ಡ್ರೈ ಫ್ರೂಟ್ಸ್ನೇ ಇಟ್ಟೆ. ಮತ್ತು ಇಲ್ಲಿ ಲಾಸ್ಟ್ ವೀಕಲ್ಲಿ ಈ ಮನೆಗಳಿಗೆಲ್ಲ ನಾನು ಕಿಚನ್ದು ಡೆಕೋರೇಟಿಂಗ್ ಶೀಟ್ ಬಂದಿತ್ತಲ್ವ, ಅದನ್ನು ಅಂಟು ಹಾಕಿದ್ದೆ, ಅದನ್ನು ತೋರಿಸಿದ್ದೆ. ಇವಾಗ ನಾನು ಪೂಜೆ ಮಾಡುವಾಗ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿತ್ತು. ಹಾಗೆ ಮ್ಯಾಟ್ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ಸಹ ಇಲ್ಲಿ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಮೊದಲು ದೇವ್ರ ಮನೆಗೆ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಹಾಗಾಗಿ ಫ್ಲವರ್ದು ಮಾಡ್ಕೊಂಡಿದ್ದೆ. ಇದರಲ್ಲಿ ರಂಗೋಲಿ ಡಿಸೈನ್ಸು ಸಹ ಬರುತ್ತೆ. ನಮಗೆ ಯಾವ ಥರ ಬೇಕಂತ ಅನಿಸುತ್ತೋ ಅದನ್ನು ಆರ್ಡ್ರ್ ಮಾಡ್ಕೋಬೋದು. ರಂಗೋಲಿ ಡಿಸೈನಲ್ಲಿ ಆರ್ಡ್ರ್ ಮಾಡಿಕೊಂಡ್ರೆ ದೇವ್ರ ಮನೇಲಿ ಸ್ವಲ್ಪ ರಂಗೋಲಿ ಹಾಕ್ದಂಗೆ ಇರುತ್ತೆ. ಬಟ್ ಅದು ಕ್ವಾಲಿಟಿ ಏನೋ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಾಗಿ ನಾನು ಅದನ್ನು ಆರ್ಡ್ರ್ ಮಾಡ್ಕೊಂಡಿಲ್ಲ. ಇದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದೇ ಒಂದು ಆರ್ಡ್ರ್ ಮಾಡ್ಕೊಂಡಿದ್ದೆ, ಹೇಗಿದೆ ನೋಡೋಣ ಕ್ವಾಲಿಟಿ ಅಂತೇಳಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಟ್ ಅಮೌಂಟ್ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ, 240 rupees ಏನೋ ಇರುತ್ತೆ. ಅಮೌಂಟ್ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಅನ್ನೋದ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ. ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇದನ್ನು ನೋಡಿ ಫಸ್ಟ್ ಯಾವ ಥರ ಇತ್ತು, ಇವಾಗ ಹಾಕಿದಾಗ ಈ ಥರ ಇದೆ. ತುಂಬ ಚೆನ್ನಾಗಂತ ನನಗೇನೋ ಅಂತ ಅನಿಸ್ತು. ಸ್ವಲ್ಪ ಆ ಮ್ಯಾಟನ್ನು ಸ್ವಲ್ಪ ತೆಗೆದ್ಮೇಲೆ ಮತ್ತು ಇದನ್ನು ಹೊರಗಡೆ ಡೋರ್ ಹತ್ರ ಎಲ್ಲ ಹಾಕೋದಕ್ಕೆ ಆರ್ಡ್ರ್ ಮಾಡ್ಕೊಳ್ತಾರಲ್ವ, ಆ ಟೈಮ್ಗೆ ಡೆಕೋರೇಷನ್ಗೇನೋ ಚೆನ್ನಾಗಿದೆ. ಬಟ್ ಹೊರಗಡೆ ಎಲ್ಲ ಹಾಕಿದ್ರೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಅಂತ ಅಂದ್ಕೊಳ್ತೀನಿ. ಮಕ್ಕಳಿರೋ ಮನೇಲಿ ತುಂಬ ತುಳಿತಾ ಇರ್ತಾರಲ್ವ, ಅವಾಗ ತುಂಬ ರಬ್ ಮಾಡಿ ಒಗಿಬೇಕಾಗುತ್ತೆ. ಆ ಥರ ಏನಾದರೂ ವಾಶ್ ಮಾಡಿಬಿಟ್ರೆ ಬೇಗ ಹಾಳಾಗ್ಬಿಡುತ್ತೆ. ಹಾಗಾಗಿ ಔಟ್ಸೈಡಲ್ಲೆಲ್ಲ ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಈ ಥರ ಡೆಕೋರೇಟಿಂಗಾಗಿ ಯಾವಾಗಲೂ ಒಂದು ಟೈಮಿಗೆ ಹಾಕ್ಕೊಂಡು
ಹಬ್ಬದ ದಿನಗಳಲ್ಲಿ ಬೇಕಾದರೆ ಯೂಸ್ ಮಾಡಿಕೊಂಡು ತೆಗೆದಿಟ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಬೇಗ ಬೇಗ ಹಾಳಾಗುತ್ತೆ. ನಾವು ಎಷ್ಟು ವಾಶ್ ಮಾಡ್ತೀವೋ ಅಷ್ಟು ಬೇಗನೆ ಅದು ಹಾಳಾಗ್ಬಿಡುತ್ತೆ. ಹಾಗಾಗಿ ಈ ಥರ ದೇವ್ರ ಮನೆಗಳು ಇಲ್ಲೆಲ್ಲ ಜಾಸ್ತಿ ಓಡಾಡಲ್ವಲ್ವಾ, ಈ ರೀತಿಯಾಗಿ ಬೇಕಂದರೆ ನಾವು ಯೂಸ್ ಮಾಡ್ಕೋಬೋದು. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ನೆನೆ ಹಾಕ್ಬಿಟ್ಟಿದ್ದೆ. ಸ್ವಲ್ಪ ಒಂದೇ ಒಂದು ಅಂಜೂರ ತಗೊಂಡಿದ್ದೆ, ಹಾಗೆ ಒಂದು ಖರ್ಜೂರ, ಸ್ವಲ್ಪ ಬಾದಾಮಿ, ಹಾಗೆ ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ ಇದಿಷ್ಟನ್ನು ಸಹ ಹಾಕ್ಬಿಟ್ಟು ನೆನೆಸಿ ಇಟ್ಬಿಟ್ಟಿದ್ದೆ. ಒಂದು 3-4 ಅವರ್ ನೆಂದಿತ್ತು. ಇವಾಗ ಮಧ್ಯಾಹ್ನ ಇನ್ನೇನು 11-11:30 12 ಗಂಟೆ ಟೈಮ್ ಆಗಿತ್ತು ಹೋಗುವಷ್ಟರಲ್ಲಿ. ಹಾಗಾಗಿ ಸ್ವಲ್ಪ ಪಾಲಕ್ ಸೊಪ್ಪು ಸಹ ಇತ್ತು, ಅದನ್ನು ಸಹ ಯೂಸ್ ಮಾಡಿಕೊಂಡು ಸ್ಮೂತಿಯನ್ನು ಮಾಡ್ಕೊಂಡು ಕುಡಿದ್ಬಿಟ್ಟೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅದನ್ನು ನೆನೆಸಿ ಇಟ್ಟಿದ್ದೆ. ಬೇಕು ಟೈಮ್ ಆಯಿತು ಅಂತ ಹೇಳಿದ್ರೆ ಸ್ಮೂತಿ ಮಾಡ್ಕೊಳ್ಳೋಣ, ಇಲ್ಲ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ನೇ ಅದೇ ಥರನೇ ತಿಂದ್ಬಿಡ್ಬೋದು ಅಂತ ಅಂದ್ಕೊಂಡು ನೆನೆಸಿಟ್ಟಿದ್ದೆ. ಇವಾಗ ಎಲ್ಲ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 11:30 ಅಷ್ಟು ಆಗಿಬಿಟ್ಟಿತ್ತು. ಹಾಗಾಗಿ ಇದು ಊಟದ ಟೈಮು ಅಲ್ಲ ಏನೂ ಅಲ್ಲ, ಹಾಗಾಗಿ ಒಂದೇ ಒಂದು ಸ್ವಲ್ಪ ಸ್ಮೂದಿಯನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಒಂದು ಆ್ಯಪಲನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಇಡಿಯಷ್ಟು ನಾನು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ, ಹಾಗೆ ನೆನೆಸಿ ಇಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಸ್ಪೂನು ಕೋಕೋ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಹಾಲನ್ನು ಯೂಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು, ಏನಿಲ್ಲ. ಮತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಬೆಲ್ಲ, ಸಕ್ಕರೆ ಏನೂ ಸಹ ನಾನು ಯೂಸ್ ಮಾಡ್ತಾ ಇಲ್ಲ. ನೋಡಿ ಈ ರೀತಿಯಾಗಿ ಪಾಲಕ್ ಸ್ಮೂತಿ ರೆಡಿ ಆಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವಾಗ ಏನಾದರೂ ರೈಸ್ ಐಟಮ್ಸ್ ಏನಾದರೂ ಮಾಡಿದ್ದೀವಿ ಅಂತಂದರೆ ಬೆಳಗ್ಗೆನೆ ಅದನ್ನು ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಸ್ಮೂದಿಯನ್ನು ಹೆಲ್ದಿಯಾಗಿ ಮಾಡಿಕೊಂಡು ತಗೋಬೋದು. ತುಂಬಾ ಹೆಲ್ದಿಯಾಗಿರುತ್ತೆ. ಮತ್ತು ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿರ್ತೀವಲ್ವ, ಹಾಗಾಗಿ ಈ ರಕ್ತ ಶುದ್ಧೀಕರಣದಲ್ಲೂ ಸಹ ಪಾಲಕ್ ಸೊಪ್ಪು ತುಂಬ ಯೂಸ್ಫುಲ್ ಅಂತ ಕೇಳಿದ್ದೀವಲ್ವ, ಹಾಗಾಗಿ ಅದು ತುಂಬ ಯೂಸ್ ಆಗುತ್ತೆ. ಇದನ್ನು ತಗೋಬೋದು. ಸ್ವಲ್ಪ ಮಿಕ್ಸಿ ಜಾರನ್ನು ಸಹ ತೊಳ್ಕೊಂಡು ಅದರ ನೀರನ್ನು ಸಹ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಟೈಮ್ ಟ್ರೈ ಮಾಡಿ ನೋಡಿ. ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ನಾವು ಸಹ ಇವಾಗ ಹೊರಟ್ವಿ. ಬಸ್ ಸ್ಟ್ಯಾಂಡ್ ಹತ್ರ ಲಗೇಜನ್ನೆಲ್ಲ ಇಟ್ಕೊಂಡು ಮಕ್ಕಳೆಲ್ಲ ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತಲ್ಲ, ಹಾಗಾಗಿ ಸಂತೋಷ್ ಅವ್ರು ಬಂದುಬಿಟ್ಟು ಡ್ರಾಪ್ ಮಾಡಿಬಿಟ್ಟೆ ಹೋದ್ರು. ನಾವು ಇಲ್ಲಿ ನೈಸ್ ರೋಡಿಂದ ಬಸ್ಸನ್ನು ಹತ್ತೋಣ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡಿದ್ದೀವಿ. ಬಸ್ಸು ಫಸ್ಟು ನಾವು ಬರೋದಕ್ಕೆ ಒಂದು 5 ಮಿನಿಟ್ಸ್ ಅಂತ ಒಂದು ಬಸ್ ಹೋಗ್ಬಿಡ್ತು. ಒಂದು ಹಾಫ್ ಆನ್ ಅವರ್ಗೆ ಒಂದೊಂದು ಬಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೂ ಸಹ ಯಾರೂ ಬಂದಿರಲಿಲ್ಲ. ಅದಾದ ನಂತರ ಇನ್ನೊಂದು ಬಸ್ ಬಂತು. ಸರಿ, ಓಕೆ, ಒಳ್ಳೇದಾಯ್ತು ಅಂತ ಹೇಳ್ಬಿಟ್ಟು ಹತ್ಕೊಂಡು ಹೊರಟ್ವಿ. ನಾನಿವತ್ತು ಹೋಗ್ತಾ ಇರ್ತಕ್ಕಂಥದ್ದು ತವ್ರ ಮನೆಗೆ. ಇವಾಗ ಸಾಮಾನ್ಯವಾಗಿ ನಾವು ಸಣ್ಣವ್ರು ಇರಬೇಕಂದ್ರೆ ಈ ಸ್ಕೂಲೆಲ್ಲ ಮುಗಿಸ್ಕೊಂಡು ಸ್ಕೂಲ್ ಬಿಟ್ಟಾಯಿತು ಅಂತ ಹೇಳಿದ್ರೆ ಆ ಬೆಲ್ ರ್ಯಾಂಗ್ ಆಗೋದೇ ತಡ ಎಷ್ಟೊಂದು ಖುಷಿಯಾಗಿ ಮನೆಗೆ ಹೋಗ್ತಾ ಇದ್ವಿ ಅಲ್ವಾ. ಸ್ಕೂಲ್ ಮುಗಿಸ್ಕೊಂಡು ಎಲ್ಲಿಂದ ನಾವಾಗೆಲ್ಲ ಈ ಜೈಲನ್ನು ಮುಗಿಸ್ಕೊಂಡು ಜೈಲಿಂದ ಬಿಡುಗಡೆ ಆದವ್ರ ಥರ ಮನೆಗೆ ಬರ್ತಾಯಿದ್ದಾರೆ ಅಂತ ಇದ್ರಲ್ವ, ಆ ಥರ ಎಷ್ಟೊಂದು ಖುಷಿ ಆಗ್ತಾಯಿತ್ತೋ ಆ ಮನೆಗೆ ಹೋಗ್ಬೇಕಾದ್ರೆ. ಇವಾಗ ಮದುವೆ ಎಲ್ಲ ಆದಮೇಲೆ ತವ್ರ ಮನೆಗೆ ಹೋಗ್ಬೇಕಂತ ಹೇಳಿದ್ರೆ ಅಷ್ಟೇ ಖುಷಿ ಆಗುತ್ತಲ್ವ. ಇದು ನನಗೆ ಮಾತ್ರ ಈ ಥರ ಫೀಲ್ ಆಗುತ್ತೋ ಅಥವಾ ಬೇರೆ ಇನ್ಯಾರಿಗಾದರೂ ಆಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ಈಗ ತವ್ರ ಮನೆಗೆ ಹೋಗ್ಬೇಕಂತ ಹೇಳಿದ್ರೆ ಏನೋ ಒಂಥರ ಹ್ಯಾಪಿಯಾಗಿ ಫೀಲ್ ಆಗುತ್ತೆ. ಅದಾದ ನಂತರ ಇಲ್ಲಿ ಸ್ವಲ್ಪ ಬಸ್ಸೆಲ್ಲ ನಾವು ಒಂದು 12 ಗಂಟೆ ಅಷ್ಟರಲ್ಲಿ ಹೊರಟಿದ್ವಿ ಅಲ್ವಾ, ಸ್ವಲ್ಪ ಫ್ರೀಯಾಗಿಯೇ ಇತ್ತು. ಮತ್ತಿಲ್ಲಿ ನಾವೇನಾದರೂ ಔಟ್ಸೈಡ್ ಹೋಗ್ಬೇಕಂತ ಹೇಳಿದ್ರೆ ಸ್ನ್ಯಾಕ್ಸ್ಗೆ ಈ ರೀತಿ ಏನಾದರೂ ನಮ್ಮ ಸರ್ಗೆ ಇರಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ಇವಾಗ ನೋಡಿ ಆರಾಮಾಗಿ ಮಲ್ಕೊಂಡಿದ್ದಾರೆ. ನಾನೊಂದು ಆಲ್ರೆಡಿ ಇದೊಂದು ರೀಲ್ಸ್ಲ ಹಾಕಿದ್ದೆ. ನಾವು ಸಹ ತುಂಬ ಸಣ್ಣವ್ರು ಇರಬೇಕಾದ್ರೆ ಈ ರೀತಿ ಬಸ್ಸಲ್ಲಿ ನಮ್ಮ ಅಮ್ಮನ ಜೊತೆ ಅಮ್ಮನ ತೊಡೆ ಮೇಲೆ ಮಲ್ಕೊಂಡೆಲ್ಲ ಹೋಗಿರೋ ಅಂಥ ನೆನಪಾಗ್ತಾ ಇತ್ತು. ಅವ್ರ ಬ್ರದರ್ ಜೊತೆ ಮಲ್ಕೊಂಡಿದ್ರು, ಈ ಕಡೆ ನಾನು ಕುತ್ಕೊಂಡಿದ್ದೆ ಅಲ್ವ, ನನ್ನ ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ರು. ಇದೊಂದೇ ವಯಸ್ಸು ಈ ರೀತಿ ಎಲ್ಲ ಎಂಜಾಯ್ ಮಾಡೋಕ್ಕಾಗೋದು. ಯಾವ ಟೈಮಲ್ಲಿ ಏನೇನು ಎಂಜಾಯ್ ಮಾಡ್ಬೇಕಂತ ಅನಿಸುತ್ತೋ ಅದನ್ನೆಲ್ಲ ಎಂಜಾಯ್ ಮಾಡಬೇಕಂತ ಹೇಳ್ತಾರಲ್ವ, ಅದು ಮೋಸ್ಟ್ಲಿ ಇದಕ್ಕೆ. ಈ ಕಳೆದ ಟೈಮ್ ಅಂತೂ ಮತ್ತೆ ವಾಪಸ್ಸಂತೂ ಸಿಗಲ್ಲ. ಬಟ್ ಇದೆಲ್ಲ ನೋಡಿದಾಗ ನೆನಪುಗಳಂತೂ ವಾಪಸ್ ಬರುತ್ತೆ ಅಷ್ಟೇ. ಅಯ್ಯೋ ಈ ಥರ ಇತ್ತಲ್ವ, ಚೆನ್ನಾಗಿತ್ತಂತಲ್ವ. ಇವಾಗ ನಮ್ಮ ಊರ ಹತ್ರ ಇನ್ನೇನು ಬಸ್ಸು ಟರ್ನ್ ಆಗ್ತಾಯಿದೆ. ಬಂದ್ವಿ, ಆಲ್ಮೋಸ್ಟ್ ಊರ ಹತ್ರ ರೀಚ್ ಆದ್ವಿ. ತುಂಬ ಯಾವಾಗ ಬಸ್ಸು ಊರು ಕಡೆ ಟರ್ನ್ ಆಗುತ್ತಾ ಊರನ್ನ ನೋಡಿ ಆ ನೇಚರ್ ನೋಡಿದ್ರೇ ತುಂಬ ಖುಷಿ ಅಂತ ಅನಿಸುತ್ತೆ. ಇದು ನಮ್ಮೂರ ಕಡೆ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ಸೇಮ್ ರೊಟೀನ್ ಇರುತ್ತೆ. ಮತ್ತು ಯಾವಾಗ ಎದ್ದೇಳ್ತೀವೋ ಅಂತ ಬೋರಲ್ಲೇ ಎದ್ದೇಳಿರ್ತೀವಿ. ಮತ್ತು ಯಾವಾಗ ಸಂಜೆ ಆಯಿತಾ ಟಯರ್ಡ್ ಆಗಿತ್ತಾ ಯಾವಾಗ ಮಲಗ್ತೀವೋ ಅಂಥೇಳಿ
ಸದ್ಯ ಸ್ವಲ್ಪ ರೆಸ್ಟ್ ಬೇಕಂತ ಮಲಗಿರ್ತೀವಿ. ಮಧ್ಯ ಸೇಮ್ ಅದೇ ಕೆಲಸಗಳೇ ಇರುತ್ತೆ, ಅದೇ ರುಟೀನೇ ಇರುತ್ತೆ, ಮತ್ತು ಅದೇ ಇರುತ್ತೆ ಆಲ್ಮೋಸ್ಟ್ ಆಗಿ, ಏನು ಚೇಂಜಸ್ ಇರಲ್ಲ. ಹಾಗಾಗಿ ಸ್ವಲ್ಪ ಈ ರೀತಿ ಊರುಗಳ ಕಡೆ ಎಲ್ಲ ಓಡಾಡಿದ್ರೆ ಇದನ್ನು ಸಹ ತುಂಬ ಖುಷಿ ಅಂತ ಅನಿಸುತ್ತಲ್ವ. ಈ ಥರ ಎಲ್ಲ ನಮಗೆ ಇಷ್ಟವಾಗಿರ್ತಕ್ಕಂಥ ಊರನ್ನು ನೋಡ್ತಕ್ಕಂಥದ್ದು, ಜನರು ನೋಡೋದು, ಜನರ ಜೊತೆ ಬೆರೆಯೋ ಅಂಥದ್ದು, ಮಾತಾಡ್ತಕ್ಕಂಥದ್ದು, ಈ ಥರ ಎಲ್ಲ ಸ್ವಲ್ಪ ಚೇಂಜಸ್ ಎಲ್ಲ ಸಿಕ್ಕಿದ್ರೆ ಮನಸ್ಸಿಗೂ ಸಹ ಸ್ವಲ್ಪ ಖುಷಿ ಆಗುತ್ತಲ್ವ. ಹಾಗಾಗಿ ಅವಾಗವಾಗ ಆ ರೀತಿ ಚೇಂಜಸ್ಸನ್ನು ಮಾಡ್ಕೊಳ್ತಾ ಇರಬೇಕಂತೇಳಿ. ಮತ್ತಿದು ನಾವು ಓದಿದಂಥ ಸ್ಕೂಲು, ಇದನ್ನು ಅಷ್ಟೇ ನೋಡಿದ್ರೆ ಏನೋ ಒಂಥರ ನಾವಿಲ್ಲೆಲ್ಲ ಆಟ ಆಡ್ತಾ ಇದ್ದಿದ್ದು ಬಂದಿದ್ದು ಅದೆಲ್ಲ ಸಹ ನೆನಪಾಗುತ್ತೆ. ನಾವಂತೂ ಇವಾಗ ಊರನ್ನು ರೀಚ್ ಆದ್ವಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ. ಮುಂದಿನ ದಿನದ ಊರಲ್ಲಿ ಯಾವ ರೀತಿ ಎಲ್ಲ ಇತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಬಾಯ್ ಬಾಯ್. ತೆಗಿಯೋ.